ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಪವರ್ ಸೆಂಟರ್ ಆದ ಬೆಂಗಳೂರಿನ ಸಿಎಂ ನಿವಾಸ ಕಾವೇರಿಯಲ್ಲಿ ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ರಾಜಕೀಯ. ಸಿಎಂ ಕುರ್ಚಿ ತ್ಯಾಗಕ್ಕೆ ಸೂಚನೆ ಬೆನ್ನಲ್ಲೇ ಮೆಗಾ ಬೆಳವಣಿಗೆ ನಡೀತಾ ಇದೆ. ಸಿಎಂ ನಿವಾಸಕ್ಕೆ ಸಾಲು ಸಾಲು ಸಚಿವರು ದೌಡಾಯಿಸ್ತಾ ಇದ್ದಾರೆ. ಸಿಎಂ ನಿವಾಸಕ್ಕೆ ಇದೀಗ ಸಚಿವರ ದಂಡೆ ಆಗಮಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಸಿಎಂ ನಿವಾಸ ಇದೀಗ ಪವರ್ ಸೆಂಟರ್ ಆಗಿದೆ. ಯಾವಾಗ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಡ್ತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗಾಗಲೇ ಸಿಎಂ ನಿವಾಸಕ್ಕೆ, ಕಾವೇರಿ ನಿವಾಸಕ್ಕೆ ಈಗಾಗಲೇ ಸಚಿವರ ದಂಡು ಆಗಮಿಸ್ತಾ ಇದೆ. ಸಿಎಂ ಆಪ್ತ ಸಚಿವರು, ಸಿಎಂ ಬಣದವರು ಈಗ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಈಗಾಗಲೇ ಸಿಎಂ ಆಪ್ತ ಬಣದವರು ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆಯನ್ನು ಕೊಡಬೇಡಿ ಅಂತ ಅಸಮಾಧಾನವನ್ನು ಹೊರಹಾಕಿದ್ರು ಸಚಿವರು, ಶಾಸಕರು. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ. ಸಿಎಂ ನಿವಾಸಕ್ಕೆ ರಣದೀಪ್ ಸುರ್ಜೇವಾಲಾ ಆಗಮನವಾಗಿದೆ. ಮತ್ತಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಸುರ್ಜೇವಾಲಾ ಅವರ ಭೇಟಿ. ಸಿದ್ದರಾಮಯ್ಯ ಭೇಟಿಗೆ ಆಪ್ತ ನಾಯಕರು ದೌಡಾಯಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಬಗ್ಗೆ ಆಪ್ತರೊಟ್ಟಿಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಸಭೆ ಕೂಡ ನಡೀತಾ ಇದೆ, ಹೈ ವೋಲ್ಟೇಜ್ ಸಭೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ. ಸಚಿವರಾದಂಥ ಆರ್ ಬಿ ತಿಮ್ಮಾಪುರ, ಮಹದೇವಪ್ಪ, KJ ಜಾರ್ಜ್ ಸೇರಿದಂತೆ ಹಲವು ಸಚಿವರು ಸಿಎಂ ನಿವಾಸಕ್ಕೆ ಇದೀಗ ದೌಡಾಯಿಸಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಸಭೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಿರೋದು. ಮುಂದಿನ ನಡೆ ಏನು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಬಣದವರ ಜೊತೆ, ಆಪ್ತರ ಜೊತೆ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಒಂದು ಕಡೆ ಕಾವೇರಿ ನಿವಾಸದಿಂದ ನಮ್ಮ ಪ್ರತಿನಿಧಿ ರೆಹಮಾನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ವೀರೇಂದ್ರ ಅವರು ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಈಗ ಒಂದು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಈಗ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಒಂದು ಈಗ ಸುರ್ಜೇವಾಲಾ ಅವರು ಕೂಡ ಆಗಮಿಸಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅಂತ ಪ್ರವೀಣ್, ಭಾಳ ಕ್ಲಿಯರ್ ಇದೆ. ಸುರ್ಜೇವಾಲಾ ಅವರು ಬಂದ ಕೂಡಲೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಅಲ್ಲಿಂದ ನೇರವಾಗಿ ಅವರೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕೃತ ಸರ್ಕಾರಿ ನಿವಾಸ ಕಾವೇರಿಗೆ ಬಂದಿದ್ದಾರೆ. ಇಲ್ಲಿ ನೇರವಾಗಿ ಸಿದ್ದರಾಮಯ್ಯನವ್ರ ಜೊತೆನೇ ಅವ್ರು ಮಾತುಕತೆ ನಡೆಸ್ತಾ ಇದ್ದಾರೆ. ನೋಡಿ, ಸುರ್ಜೇವಾಲಾ ಅವರು ಬಂದಿದ್ದಾರಂದರೆ ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಮತ್ತು AICCಯ ಜನರಲ್ ಸೆಕ್ರೆಟರಿ. ಅವರು ಹೈಕಮಾಂಡ್ನ ಪ್ರತಿನಿಧಿಯಾಗಿ ಬಂದಿರ್ತಾರೆ. ಹೈಕಮಾಂಡ್ನ ಸಂದೇಶವನ್ನೇ ತಂದಿರ್ತಾರೆ. ನಿನ್ನೆ ಮಾತುಕತೆಯ ನಂತರ ಇನ್ನೂ ಕೆಲವು ಬಾಕಿ ಉಳಿದಿರುತ್ತೆ. ಸಿದ್ದರಾಮಯ್ಯನವರು ಕೆಲವು ಸಂದೇಶಕ್ಕಾಗಿ ಕಾಯ್ತಾ ಇರ್ತಾರೆ. ಆ ಸಂದೇಶವನ್ನೇ ಅವರು ಹೊತ್ತು ಬಂದಿರ್ತಾರೆ. ನಾಳೆ ಈಗ ರಾಜೀನಾಮೆ ಅನ್ನೋದು 3 ಗಂಟೆಯ ನಂತರ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಮೊದಲಿದ್ದೇನು ಬೆಳಗ್ಗೆ 10 ಬ್ರೇಕ್ಫಾಸ್ಟ್, ಅದಾದ ನಂತರ ರಾಜಭವನಕ್ಕೆ, ಲೋಕಭವನಕ್ಕೆ, ಇವಾಗ ಲೋಕಭವನ ಅಲ್ಲಿ ಹೋಗಿ ರಾಜ್ಯಪಾಲರನ್ನು ಭೇಟಿಯಾಗಿ ರಾಜೀನಾಮೆ ಕೊಡ್ತಾರೆ ಅಂತ ಇತ್ತು. ಅದೀಗ 3 ಗಂಟೆಯ ನಂತರ ಅಂತ ಶಿಫ್ಟ್ ಆಗಿದೆ. ಅಂದರೆ ಕೆಲವು ವಿಚಾರಗಳು ಏನೇನು ಪೆಂಡಿಂಗ್ ಇರುತ್ತೆ ಮತ್ತು ಒಂದಷ್ಟು ಬಾರ್ಗೇನಿಂಗು ನಡೀತಾ ಇರುತ್ತೆ. ಮುಂದೆ ಏನು ಮಾಡಬೇಕು, ಯಾವ ರೂಪದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಯಾಕಂದರೆ ನಾವು ಕೂಡ ಬೆಳಗ್ಗೆ ಒಂದು ವರದಿಯನ್ನು ಬ್ರೇಕ್ ಮಾಡಿದ್ವಿ. ಅಂದರೆ DK ಶಿವಕುಮಾರ್ ಅವರು ಹೆಚ್ಚುವರಿ DCM ಸ್ಥಾನ, ಅಂದರೆ ಈಗ ಏನು ಒಂದಿದೆಯಲ್ಲ, ಮುಂದೆ ಅವರಿದ್ದಾಗ 4 ಆಗಬಾರ್ದು ಅನ್ನುವಂಥ ಬೇಡಿಕೆ ಇಟ್ಟಿದ್ದಾರೆ ಅನ್ನೋದೆಲ್ಲ ಇತ್ತಲ್ಲ, ಅಂಥ ಹಲವು ವಿಚಾರಗಳಿರುತ್ತೆ. ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಸ್ವತಃ ಸುರ್ಜೇವಾಲಾ ತೊಗೊಂಡು ಬಂದಿರ್ತಾರೆ. ಅದೇ ಕಾರಣಕ್ಕಾಗಿ ಅವೆಲ್ಲವೂ ಕೂಡ ಫೈನಲ್ ಆಗುವವರೆಗೂ ನೋಡಿ, ಈಗ ಜಾತಿ ಗಣತಿ ವರದಿಯನ್ನು ಸ್ವತಃ ಸಿದ್ದರಾಮಯ್ಯನವರೇ ಹೋಗಿ ವಿಧಾನಸೌಧದಲ್ಲಿ ಸ್ವೀಕಾರ ಮಾಡಿದ್ದಾರೆ. ಅದು ಒಂದು ತಾನು ಸ್ವೀಕರಿಸದೆ ಒಂದು ಅಹಿಂದ ಟ್ರಂಪ್ ಕಾರ್ಡ್ ಅಂತ ಕರೆಸ್ಕೊಳ್ಳುವಂಥ ಸಿದ್ದರಾಮಯ್ಯನವರು ತಾನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಿಂದ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದೆ ಅನ್ನೋದನ್ನು ಇತಿಹಾಸದಲ್ಲಿ ದಾಖಲಿಸುವ ಪ್ರಯತ್ನವೂ ಆಗಿರ್ಬೋದು. ಮತ್ತೊಂದು ಕಡೆ ಒಂದು ವೇಳೆ ಅಗತ್ಯ ಬಿದ್ದರೆ ರಾಜಕೀಯದಲ್ಲಿ ಅದನ್ನು ಗುರಾಣಿಯಾಗಿ ಬಳಸ್ಕೊಂಡು ದೀರ್ಘಾಯುಷ್ಯವನ್ನು ಪಡೆಯಬಹುದು. ಈಗ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿತು ಅಂತಾರಲ್ಲ, ಆ ರೀತಿ ಇದು ಬಳಕೆ ಆಗ್ಬೋದು. ಗೊತ್ತಿಲ್ಲ ಯಾವ ರೀತಿ ಬಳಕೆ ಆಗುತ್ತೆ ಅಂತ. ನಾಳೆ ಇಷ್ಟೊತ್ತಿಗಾಗಲೇ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಆದರೆ ಇವತ್ತು ಸುರ್ಜೇವಾಲಾ ಹೊತ್ತು ಬಂದಿರುವಂಥ ಸಂದೇಶ, ಅದನ್ನು ಆಧರಿಸಿ ಸಿದ್ದರಾಮಯ್ಯನವರು ಕೈಗೊಳ್ಳುವಂಥ ನಿರ್ಧಾರ, ಅವೆಲ್ಲವೂ ಕೂಡ ನಾಳೆ ಇಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿರ್ತಾರಾ ಅನ್ನೋದಕ್ಕೆ ಉತ್ತರವಾಗುತ್ತೆ. ಪ್ರವೀಣ್.
ವೀರೇಂದ್ರ, ಈಗ ಈಗಾಗಲೇ CM ಸಿದ್ದರಾಮಯ್ಯ ನಾಳೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಸುರ್ಜೇವಾಲಾ ಅವರು ಕೂಡ ಬಂದಿರೋದು. ಇಲ್ಲಿ ತಮ್ಮ ಈ ರಾಜೀನಾಮೆ ಕೊಡೋದಕ್ಕೂ ಮುಂಚೆ ತಮ್ಮ ಒಂದು ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನು CM ಸಿದ್ದರಾಮಯ್ಯ ಅವರ ಮುಂದಿಡ್ತಾರಾ? ಏನು ಚರ್ಚೆ ಆಗ್ಬೋದು ಅಂತ ಅಲ್ಲಿ? ಡೆಫಿನೆಟ್ಲಿ ನೋಡಿ, ಈಗ ಜಾತಿ ಗಣತಿ ವರದಿ ಕೂಡ ಅಂಥದ್ದೇ ಒಂದು ಬೇಡಿಕೆಯ ಭಾಗ ಪ್ರವೀಣ್. ಬೇಡಿಕೆಗಳು ಹಲವು ಇರುತ್ತೆ. ಈಗ ನೋಡಿ, ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದೇ ಆದರೆ ರಾಜೀನಾಮೆ ಕೊಟ್ಟ ನಂತರ ಒಂದು ಹೊಸ ಸರ್ಕಾರವೇ ಅಸ್ತಿತ್ವಕ್ಕೆ ಬರೋದು. ಈ ಸರ್ಕಾರ ವಿಸರ್ಜನೆ ಆಗುತ್ತೆ. ಸಿದ್ದರಾಮಯ್ಯನವರು ಆದಿಯಾಗಿ ಎಲ್ಲ ಸಚಿವರು ಕೂಡ ರಾಜೀನಾಮೆ ಕೊಟ್ಟಂಗೆ ಲೆಕ್ಕ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಅದೇ ಹಿನ್ನೆಲೆಯಲ್ಲಿ ಎಲ್ಲ ಬಾರ್ಗೇನಿಂಗ್ ಆಗುತ್ತೆ. ನಿನ್ನೆ ರಾಹುಲ್ ಗಾಂಧಿಯವ್ರ ಜೊತೆ ಮಾತನಾಡುವಾಗಲೂ ಕೂಡ ಇವೆಲ್ಲವೂ ಚರ್ಚೆ ಮಾಡಿರ್ತಾರೆ. ಅವರು ಮೊದಲನೇ ಆದ್ಯತೆಯಾಗಿ ಅವರು ಜಾತಿ ಗಣತಿಯನ್ನು ತೆಗೆದುಕೊಂಡಿರ್ತಾರೆ. ಯಾಕಂದರೆ ಅದು ಅವರ ಪಾಲಿಗೆ ಕೇವಲ ಒಂದು ವರದಿ ಅಷ್ಟೇ ಅಲ್ಲ, ಅದನ್ನು ಮೀರಿದಂತಹ ರಾಜಕೀಯ ಅಸ್ತ್ರ. ಅದೇ ಕಾರಣಕ್ಕಾಗಿ ಅವರು ಅದನ್ನು ಪ್ರಯಾರಿಟಿಯಾಗಿ ತೆಗೆದುಕೊಂಡಿದ್ದಾರೆ. ಮತ್ತು ಇವತ್ತು ಟ್ವೀಟ್ ಏನು ಮಾಡಿದ್ರು? ಗ್ಯಾರಂಟಿ ನೋಡಿ, ಅಂದರೆ ಯಾವ ಮೆಸೇಜ್ನ ಕೊಡ್ತಾ ಇದ್ದಾರೆ? ತಾನು ಹೈಕಮಾಂಡ್ಗೆ ಲಾಯಲ್ ಆಗೇ ಇದ್ದೇನೆ, ಆದರೆ ಹಾಗಂತೇಳಿ ಹೇಳಿದ್ದಕ್ಕೆಲ್ಲವಕ್ಕೂ ಕೂಡ ಕೋಲೆ ಬಸವನಂತೆ ತಲೆ ಆಡಿಸ್ತೀನ, ಆ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಈಗ ಇನ್ನೂ ಅದು ಸಸ್ಪೆನ್ಸಲ್ಲೇ ಇದೆ. ಆದರೆ ಇವತ್ತು ಸುರ್ಜೇವಾಲಾ ಹೊತ್ತು ತಂದಿರುವಂಥ ಸಂದೇಶ ಇವರು ಕೇಳಿರ್ತಾರೆ ಕೆಲವೆಲ್ಲ. ಮುಂದೆ ಸಚಿವ ಸಂಪುಟವನ್ನು ಯಾವ ರೂಪದಲ್ಲಿ ನಾವು ರೂಪಿಸಬೇಕು, ಯಾರ್ಯಾರು ಇರಬೇಕು, ಎಷ್ಟು ಜನ DCM ಇರಬೇಕು, ಎಷ್ಟು ಜನ ಸಚಿವರು ಇರಬೇಕು, ಯಾರು ಒಳಗಿರಬೇಕು, ಯಾರು ಹೊರಗೆ ಹೋಗಬೇಕು, ಇವೆಲ್ಲವೂ ಕೂಡ. ಯಾಕಂದರೆ ಈಗಾಗಲೇ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ರು ಅವರು. ಇನ್ಫ್ಯಾಕ್ಟ್ ಅವ್ರ ಬೇಡಿಕೆ ಇದ್ದಿದ್ದು ನೋಡಿ, ಹೇಗೆ 24 ಗಂಟೆಯಲ್ಲಿ ಹೇಗೆ ಸಂಪೂರ್ಣ ಸನ್ನಿವೇಶ ಬೇರೆ ಚರ್ಚೆ ಕಡೆ ಹೊರಳಿದೆ ಅನ್ನೋದು ನೋಡಿ. ನಿನ್ನೆ ಇಷ್ಟೊತ್ತಿಗೆ ಏನಿತ್ತು ಚರ್ಚೆ, ನಿನ್ನೆ ಮಧ್ಯಾಹ್ನದವರೆಗೂ ಸಚಿವ ಸಂಪುಟ ಪುನರ್ರಚನೆ ಆದರೆ ಹಾಗೆ ಅಂತ, ಈಗ ಹೊಸ ಸರ್ಕಾರ ಬಂದರೆ ಹಾಗೆ ಅನ್ನುವಂಥ ಚರ್ಚೆ. ಹಾಗಿರುವಾಗ ಅದರ ವಿಸ್ತಾರವೂ ಕೂಡ ದೊಡ್ಡದಿರುತ್ತೆ. ಅದೇ ಕಾರಣಕ್ಕಾಗಿ ಆ ಬಾರ್ಗೇನಿಂಗ್ ಎಲ್ಲವೂ ಕೂಡ ರಾಜೀನಾಮೆಗೂ ಮೊದಲೇ ಫೈನಲ್ ಮಾಡ್ಕೋತಾರೆ. ಯಾಕಂದರೆ ರಾಜೀನಾಮೆ ಕೊಟ್ಟ ನಂತರ ನೋಡಿ ಕೆಲವು ಹಕ್ಕುಗಳನ್ನ ಕಳೆದುಕೊಳ್ತಾರೆ ಅವರು, ನಾವು ನೈತಿಕವಾಗಿಯೂ ರಾಜಕೀಯವಾಗಿಯೂ ನೋಡಿದ್ರೆ. ಆ ಕಾರಣಕ್ಕಾಗಿ ಈಗಲೇ ಕೆಲವನ್ನೆಲ್ಲ ಫೈನಲ್ ಮಾಡಿಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ. ಅದು ಜಾರಿಯಲ್ಲಿದೆ. ಅದರ ಭಾಗವಾಗಿ ಈಗ ಸ್ವತಃ ಸುರ್ಜೇವಾಲಾ ಬಂದು ಈ ಒಂದು ಚರ್ಚೆಯನ್ನು ಸ್ವತಃ ಮುಖ್ಯಮಂತ್ರಿಗಳ ಜೊತೆ ನೋಡಿ, ಮುಖ್ಯಮಂತ್ರಿಗಳ ಜೊತೆ ಹಲವು ನಾಯಕರು ಕೂಡ ಇದ್ದಾರೆ, ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ. ಅಷ್ಟೇ ಅಲ್ಲ, ಕೆಲವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನೀವು ನೋಡಿದ್ರಿ, ಅಶೋಕ್ ಪಟ್ಟಣ್ ಅವರು ಮಾತಾಡಿದ್ರು, RV ದೇಶಪಾಂಡೆ ಅವರು ಮಾತಾಡಿದ್ರು. ಅವರೆಲ್ಲರ ಮಾತಿನಲ್ಲಿ ಇದ್ದದ್ದೇನು? ಕೆಲವರು ಹೇಳ್ತಿದ್ದಾರೆ ರಾಜೀನಾಮೆ ಅನಿವಾರ್ಯ ಕೊಡಲೇಬೇಕಾಗುತ್ತೆ, ಆದರೆ ಅವ್ರು ಕೊಡಬಾರ್ದು ಅಂತ. ಮತ್ತೊಂದು ಕಡೆ ಹೋರಾಟ, ಮತ್ತೆಲ್ಲ ವರ್ಣದಲ್ಲಿ ಒಬ್ಬರು ಆತ್ಮಹತ್ಯೆ ಪ್ರಯತ್ನ, ಇವೆಲ್ಲ ಹೈಡ್ರಾಮ ಇರುತ್ತೆ. ನಾಳೆ ಸಂಜೆವರೆಗೂ ನಾವು ನೋಡ್ತೀವಿ. ಆದರೆ ರಾಜೀನಾಮೆ ಕೊಡುವವರೆಗೂ ಮಾತ್ರ ಇವೆಲ್ಲವೂ ಕೂಡ. ಇದೇನೇ ಪ್ರೆಷರ್ ಪಾಲಿಟಿಕ್ಸ್ ನಡಿಬೋದು, ಮತ್ತೊಂದು ನಡಿಬೋದು, ಬಾರ್ಗೇನಿಂಗ್ ನಡಿಬೋದು. ಇನ್ನು 24 ಗಂಟೆ ಟೈಮ್. ಅದು ಬಳಕೆ ಆಗ್ತಾ ಇದೆ ಪ್ರವೀಣ್. ರಾಜೀನಾಮೆ ಕೊಡುವವರೆಗೂ ಮಾತ್ರ ಇವೆಲ್ಲವೂ ಕೂಡ. ಇದೇನೇ ಪ್ರೆಷರ್ ಪಾಲಿಟಿಕ್ಸ್ ನಡಿಬೋದು, ಮತ್ತೊಂದು ನಡಿಬೋದು, ಬಾರ್ಗೇನಿಂಗ್ ನಡಿಬೋದು. ಇನ್ನು 24 ಗಂಟೆ ಟೈಮ್. ಅದು ಬಳಕೆ ಆಗ್ತಾ ಇದೆ ಪ್ರವೀಣ್.